ಏನಪ್ಪ ರಮೇಶ ಹುಲ್ಗಿಲೆಲ್ಲ ಬರ್ದಾಯ್ತೀನ? ಹುಲ್ ಕತೆ ಯಾಕೆ ಹೇಳ್ತೀಯ? ಈ ರಾಗಿನೂ ಸಾಕು, ಈ ಹಾಳು ಹಿಡಿಯೋದು ಸಾಕು. ಹಿಂದಕ್ಕೆ ಸರಿಕೊಂಬಿಡ್ಲ. ಬೆಳಗ್ಗೆ ಹೋಯ್ತೀಯ, ರೋಡಿಗೆ ಹುಲ್ಲು ಹಾಕ್ತೀಯ, ಯಾರು ಬೀಳಲಿ ಯಾರು ಹೇಳಿ ಸಂಜೆ ರಾಗಿ ತಗೊಂಡೋಗಿ ಮನೆಗೆ ಹಾಕತ್ತೀಯ. ಅಯ್ಯೋ ನನ್ನ ಕತೆ ಯಾಕೆ ಕೇಳ್ತಿ? ಆ ರೋಡಲ್ಲಿ ಹೋಗಿ ಬರೋಲ್ಲ ಉಕ್ಕೊಂಡು ಹೋಯ್ತಾರೆ. ಯಾರು ರಾಗಿ ಬೀಳ್ತಾವ ಇಲ್ಲೋ ಗೊತ್ತಿಲ್ಲ, ಆ ರೋಡಲ್ಲಿ ಬೈಕಲ್ಲಿ ಓಡಾಡೋರಂತೂ ಬೀಳ್ತಾರೆ. ನಮಸ್ತೆ ಸರ್, ನಾವು ಇಂಗ್ಲೀಷ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಬಂದಿರೋದು. ಇನ್ನೇನು ಅಡ್ಮಿಷನ್ ಸ್ಟಾರ್ಟ್ ಆಯ್ತಲ್ಲ, ನಿಮ್ಮ ಮನೇಲಿ ಮಕ್ಕಳಿದ್ರೆ ನಮ್ಮ ಸ್ಕೂಲ್ಗೆ ಸೇರಿಸಿ. ಯಾಕಂದರೆ ನಮ್ಮ ಸ್ಕೂಲಲ್ಲಿ ಇಂಗ್ಲೀಷಲ್ಲೇ ಪಾಠ ಮಾಡ್ತೀವಿ, ಇಂಗ್ಲೀಷಲ್ಲೇ ಆಟ ಆಡಿಸ್ತೀವಿ, ಇಂಗ್ಲೀಷಲ್ಲೇ ಊಟ ಮಾಡಿಸ್ತೀವಿ, ಸ್ಕೇಟಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ನಿಮ್ಮ ಊರಲ್ಲಿರೋ ದೊಡ್ಡವ್ರ ಮಕ್ಕಳೆಲ್ಲ ನಮ್ಮ ಸ್ಕೂಲ್ಗೆ ಸೇರಿಸಿರೋದು, ನೀವು ಸೇರಿಸಿ. ಫೀಸ್ ಎಷ್ಟು ಸರ್? ನೋಡಿ ಸರ್, ಅಕ್ಕಪಕ್ಕ ಇರೋ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸ್ಕೂಲಲ್ಲಿ ಫೀಸ್ ಕಮ್ಮಿ, ಏನು ಒಂದು 20-25 ಸಾವಿರ ಆಗ್ಬೋದು. ನೀವೇನಾದ್ರು ನಾಳೆ ಬಂದರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ಗೆ ಹೇಳಿ ನಾನು ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಸರಿ ಸರ್, ಹಂಗಾರೆ ನಾಳಿಕೆ ನಮ್ಮ ಹುಡುಗಿ ಕರ್ಕೊಂಡು ನಿಮ್ಮ ಸ್ಕೂಲ್ ತಗ ಬಂದ್ಬಿಡ್ತೀನಿ ಸರ್. ಸರಿ ಸರ್, ನಾಳೆ ಬನ್ನಿ, ಅಲ್ಲೇ ಸಿಗ್ತೀನಿ. ಸರಿ ರಮೇಶ, ನಾಳೆಗೆ ಹೋಗಿ ಬಂದ್ಬಿಡೋಣ, ಬಾರ ಕೇಳ್ಕೊಂಬರೋಣ. ಬೇಗ ಹೋದ್ರೆ ಫೀಸ್ ಕಮ್ಮಿ ಮಾಡ್ತಾರಂತಲ್ಲ. ಸುರೇಶ, ಏನಂತ ಮಾತಾಡ್ತಾ ಇಲ್ಲ? ಕೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕೂರೆಲ್ಲ ಅಳಿಯಲ್ಲ. ನಮ್ಮೂರಲ್ಲಿ ಅಂತ ಒಳ್ಳೆ ಸ್ಕೂಲ್ ಇಟ್ಕೊಂಡು, ಅಂತ ಒಳ್ಳೆ ಮೇಸ್ ಇಟ್ಕೊಂಡು, ನನ್ನ ಮಗಳನ್ನ ಓದಿಸಿದ್ರೆ ಇದೇ ಸ್ಕೂಲಲ್ಲಿ ಕಂಡ ಓದಿಸೋದು. ಅಯ್ಯೋ, ನಾನು ಒಪ್ಪಿದ್ರು ನನ್ನ ಹೆಂಡತಿ ಒಪ್ಪಬೇಕಲ್ಲಪ್ಪ. ಕನ್ನಡ ಮೀಡಿಯಮಿಗೆ ಸೇರಿಸ್ತೀನಿ ಅಂದ್ರೆ ನನ್ನ ಹೆಂಡತಿಯಲ್ಲಿ ಒಪ್ಪಳು. ನಾನು ಅದಕ್ಕೆ ಆಗಿದ್ದಲ್ಲಿ ನಾಳೆಗೆ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ಊರಲ್ಲೆಲ್ಲ ಆಡ್ಕತಾರ ಕಣೋ, ಇವಂಗೇನು ಗತಿ ಇಲ್ವಾ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಣ ಅಂತ. ಆಗಿದ್ದಲ್ಲಿ ನಾನು ನಾಳೆಗೆ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ನೀನ್ ಬರಂಗಿರ್ಬಾ, ಬಿಡಂಗಿರ್ಬಿಡು. ಹೋಗಪ್ಪ ಹೋಗು. ನೋಡಿ ಸರ್, ನಿಮ್ಮ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ ಫೀಸ್ ಬಂದು 30,000 ಆಗುತ್ತೆ. ಜೊತೆಗೆ ಬುಕ್ಕು, ಶೂಸು, ಯೂನಿಫಾರ್ಮು, ಟ್ಯೂಷನ್ ಫೀಸು, ಸ್ಪೋರ್ಟ್ಸ್ ಫೀಸ್ ಅಂತ ಸೇರಿಸಿ ಎಕ್ಸ್ಟ್ರಾ 20,000 ಕೂಡ ಆ್ಯಡ್ ಆನ್ ಆಗುತ್ತೆ. ನಮ್ಮಲ್ಲಿ ವ್ಯಾನ್ ಫೆಸಿಲಿಟಿ ಕೂಡ ಇದೆ. ನಿಮ್ಗೇನಾದರೂ ವ್ಯಾನ್ ಬೇಕು ಅಂತ ಅಂದರೆ ನೀವು 10,000 ಪೇ ಮಾಡಬೇಕಾಗುತ್ತೆ ಸರ್. ಟೋಟಲ್ ಆಗಿ ವ್ಯಾನ್ ಫೀಸು ಸೇರಿಸಿ 60,000 ಆಗುತ್ತೆ. ನೀವು ಇವತ್ತೇನಾದರೂ ಸೀಟ್ ಬುಕ್ ಮಾಡಿಬಿಟ್ಟು ಹೋಗ್ತೀರಾ ಅಂತ ಅಂದರೆ ನಾನು ನಿಮಗೆ 10,000 ಡಿಸ್ಕೌಂಟ್ ಕೂಡ ಕೊಡ್ತೀನಿ. ಸೊ ನೀವು 50,000 ಪೇ ಮಾಡಿದರೆ ಸಾಕು ಸರ್. ನಿಮಗೆ ಇನ್ನೊಂದು ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ, ನಮ್ಮ ಸ್ಕೂಲಲ್ಲಿ ಅದರ್ ಆ್ಯಕ್ಟಿವಿಟೀಸ್ ಕೂಡ ನಡೀತಿರುತ್ತೆ. ಆ್ಯನ್ಯುವಲ್ ಡೇ, ಚಿಲ್ಡ್ರನ್ಸ್ ಡೇ, ವುಮೆನ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ನೀವು ಅದಕ್ಕೆ ಅವಾಗ ಎಕ್ಸ್ಟ್ರಾ ಸ್ವಲ್ಪ ಪೇ ಮಾಡಿಬಿಟ್ರೆ ಮುಗ್ದೋಗುತ್ತೆ ಸರ್. ಅಯ್ಯೋ, ಏನಪ್ಪ ಮಾಡಲಿ, ನಾನು ಬೇರೆ 20,000 ಅನ್ಕೊಂಬಂದೆ. ಇವ್ನು ನೋಡಿದ್ರೆ 50,000 ದಾಟ್ತೈತಲ್ಲ. ನಾನು ಬೇರೆ ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀನಿ ಅಂತ. ಈಗ ಏನಾರ ಸೇರಿಸ್ತಾನೆ ಹೋದರೆ ನನ್ನ ಮರ್ಯಾದೆ ಇರ್ತದ? ನಾನು ಎಡ್ತ್ಬಿಟ್ಟಾಳ ಅನ್ನ ಕಂಡರ ಮನೆ ಸಾಲ ಮಾಡಿದಾರ, ಅಲ್ಲಿ ಸೇರಿಸ್ಬಿಟ್ಟೆ ಹೋಗ್ತೀನಿ. ಸರ್, ಇವಾಗ ಎಷ್ಟಿದೆ ಅಷ್ಟು ಪೇ ಮಾಡಿಬಿಟ್ಟು ಸೀಟ್ ಬುಕ್ ಮಾಡ್ಕೊಂಡು ಹೋಗಿ. ಮಿಕ್ಕಿದ್ನ 30ನೇ ತಾರೀಕು ಒಳಗಡೆ ಪೇ ಮಾಡಿದ್ರು ಕೂಡ ನಡೆಯುತ್ತೆ. ಏನ್ ರಮೇಶ್ ಅಣ್ಣ, ಸ್ಕೂಲ್ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಹ್ಞೂ ಸರ್, ನನ್ನ ಮಗಳನ್ನ 1ನೇ ಕ್ಲಾಸಿಗೆ ಸೇರ್ಸೋಣ ಅಂತ ಬಂದಿದ್ದೀನಿ. ನಿಮ್ ಸ್ನೇಹಿತರು ಸುರೇಶ್ ಅಣ್ಣ ಮಗಳು ಇಲ್ಲೇ ತಾನೆ ಅಂಗನವಾಡಿಗೆ ಹೋಗ್ತಿದ್ದು, ಅವ್ರು ಬರ್ಲಿಲ್ವಾ? ನಮ್ಮ ಸುರೇಶನ ಮಗಳು, ನಮ್ಮ ಸುರೇಶ ಅವಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀನಿ ಅಂದ್ಬಿಟ್ಟು ಪ್ಯಾಟೆಗೆ ಹೋಗೋಣ ಸರ್. ಫೀಸ್ ಎಷ್ಟು ಅಂತ ಕೇಳ್ಕೊಬರಕ್ಕೆ. ಅದೇ ನಮ್ ಗೌರ್ಮೆಂಟ್ ಸ್ಕೂಲರು ಮಕ್ಳಿಗೆಲ್ಲ ಫ್ರೀ ಬಿಸಿ ಊಟ, ಮೊಟ್ಟೆ, ಹಣ್ಣು, ಹಾಲು ಮತ್ತೆ ರಾಗಿ ಅಂಬ್ಲಿ ಎಲ್ಲ ಫ್ರೀಯಾಗಿ ಕೊಡ್ತೀವಿ. ಇದೆಲ್ಲ ಪೌಷ್ಟಿಕಾಂಶ ಇರೋ ಆಹಾರ. ಅದಲ್ದಲೆ ಬ್ಯಾಗು, ಬುಕ್ಕು, ಶೂ ಎಲ್ಲ ಕೊಡ್ತಾರೆ. ಮತ್ತೆ ಸ್ಕಾಲರ್ಶಿಪ್ ಕೂಡ ಸಿಗ್ತದೆ. ಇದೆಲ್ಲ ನೋಡ್ಕೊಂಡ್ರೆ ಒಂದ್ ಮಗುಗೆ 70,000 ರಿಂದ 75,000 ಖರ್ಚು ಮಾಡ್ತಾರೆ ನಮ್ ಗೌರ್ಮೆಂಟ್ ಕಡೆಯಿಂದ. ಅದೇ ಪ್ರೈವೇಟ್ ಸ್ಕೂಲರ್ಗೆ ಸಾಲ ಮಾಡ್ಕೊಂಡು ಹೋಗ್ಬಿಟ್ಟು ಇವ್ರು ಹೋಗಿ ಸೇರಿಸ್ತಾರೆ. ಆರು ನಮ್ ಜನಗಳಿಗೆ ಯಾವಾಗ ಬುದ್ಧಿ ಬರ್ತದ ಏನೋ, ಹೋಗಿ ಅಲ್ಲೇ ಹಳ್ಳಕ್ ಬೀಳ್ತಾರೆ. ಹ್ಞೂ ಸರ್, ನಾನು ಅವನಿಗೆ ತುಂಬಾ ಹೇಳ್ದೆ. ಅವನು ಅವ್ರ ಹೆಂಡತಿ ಮಾತು ಕೇಳ್ಕೊಂಡು ಈ ಅಕ್ಕಪಕ್ಕದವ್ರ ಜನ ಅವ್ರ ಮಕ್ಳನ್ನು ಸೇರಿಸು, ಪ್ರೈವೇಟ್ ಸ್ಕೂಲಿಗೆ ಸೇರಿಸೋರೆ ಅನ್ಬಿಟ್ಟು ಇವನು ನನ್ನ ಘನತೆ ಏನಾಗ್ಬೇಡ, ಅವರೇ ಸೇರಿಸೋರೆ ಇವರೇ ಸೇರಿಸೋರೆ ಅನ್ಬಿಟ್ಟು ಇವನು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೋಗೋನೆ ಸರ್. ಏನ ಸುರೇಶ, ಮಗಳನ್ನ ಓದಿಸಿ ಇಂಜಿನಿಯರ್ ಮಾಡ್ಬಿಟ್ಟೆ ಕೊನೆಗೂ. ನೀನ್ ಬುದ್ಧಿವಂತ ಬಿಡಪ್ಪ, ಮಗಳನ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ಇಂಜಿನಿಯರ್ ಮಾಡಿಸ್ಬಿಟ್ಟೆ, ಒಳ್ಳೆ ಕೆಲ್ಸನೂ ಸಿಕ್ತು. ನಾನು ಜನರು ಹಂಗಂತಾರೆ ಹಿಂಗಂತ ಮಾತು ಕೇಳ್ಕೊಂಡು ಪ್ರೈವೇಟ್ ಅಂತ ಹೋಗಿ ಕೊನೆಗೆ ಮೈ ತುಂಬಾ ಸಾಲ ಮಾಡ್ಕೊಂಡು ಕೊನೆಗೆ ಇಷ್ಟಾಗಲ ಜಮೀನು ಮಾರ್ಬಿಟ್ಟು ಮಗಳಿಗೆ ಇಂಜಿನಿಯರ್ ಮಾಡಿಸ್ದೆ. ಆದ್ರೆ ನೀನ್ ಬಿಡು, ನೀನ್ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಫ್ರೀ ಆಗಿರೋ ಎಜುಕೇಶನ್ನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ. ಜನ ಯಾಕೆ ಹೇಳ್ತೀಯ, ನನ್ನಂಗೆ ದಡ್ರಾಗಿ ಹೋಗಿದ್ದಾರೆ.
ಅಲ್ಲ ಕಡ ನಿಂಗೆ ಅವತ್ತೇ ಹೇಳ್ದೆ ನಾನು. ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡೋ ವಿದ್ಯಾಭ್ಯಾಸನ ಭಾಳ ಕೇವಲವಾಗಿ ನೋಡ್ದೆ ಕಣ್ಣ ನೀನು. ನೀನು ಎಷ್ಟು ಖರ್ಚು ಮಾಡಿ ನಿನ್ನ ಮಗಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೋ, ಗೌರ್ಮೆಂಟು ಅದಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಉತ್ತಮ ವಿದ್ಯಾಭ್ಯಾಸ ಕೊಡ್ತಾ ಇದೆ. ನೀನು ಅದ್ರ ಬಗ್ಗೆ ವಿಚಾರ ಮಾಡ್ದೇ ನಿನ್ನ ಪರಿಸ್ಥಿತಿ ನಿಮ್ಮ ಮನಸ್ಥಿತಿನ ನೀನು ಹಾಳು ಮಾಡ್ಕೊಂಡೆ. ನಮ್ಮ ಜನಕ್ಕೆ ಗೌರ್ಮೆಂಟ್ ಅವ್ರು ಫ್ರೀಯಾಗಿ ಕೊಡೋ ಅಕ್ಕಿ ಬೇಕು, ಕರೆಂಟ್ ಬೇಕು, ಫ್ರೀಯಾಗಿ ಓಡಾಡೋಕ್ಕೆ ಬಸ್ ಬೇಕು. ಅದೇ ಫ್ರೀಯಾಗಿ ಕೊಡೋ ವಿದ್ಯಾಭ್ಯಾಸ ಅಂದರೆ ಭಾಳ ಕೇವಲವಾಗಿ ನೋಡ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಎಂತೆಂಥ ಮಕ್ಳುಗಳು ಓದಿ ಎಂತೆಂಥ ದೊಡ್ಡ ವ್ಯಕ್ತಿಗಳಾಗಿಲ್ವಾ? ನಮ್ಮ ಜನ ಯಾಕೆ ಈ ಪ್ರೈವೇಟ್ ಸ್ಕೂಲ್ ವ್ಯಾಮೋಹಕ್ಕೆ ಒಳಗಾಗ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.